ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ಮಂತ್ಲಿ ಲವ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ನಿಮ್ಮ ಎನರ್ಜಿ ಇಲ್ಲ ನಿಮ್ಮ ಪಾರ್ಟ್ನರ್ ಎನರ್ಜಿ ಕೂಡ ಬಂದಿರಬಹುದು. ಸೊ ಟೇಕ್ ವಾಟ್ ರೆಸನೇಟ್ ವಿತ್ ಯು. ಫಸ್ಟ್ ಕಾರ್ಡ್ ನಿಮ್ಮ ರೀಡಿಂಗಲ್ಲಿ ಬಂದಿದ್ದು 7 ಆಫ್ ವ್ಯಾಂಡ್ಸ್. ಈ ಮಂತಲ್ಲಿ ನಿಮ್ಮ ಪರ್ಸನ್ ಯಾವಾಗ ನಿಮಗೆ ಟೈಮ್ ಕೊಡ್ತಾರೆ ಆವಾಗ ನೀವು ಜೊತೆ ಟೈಮ್ ತೊಗೊಳ್ಳೋದು ತುಂಬ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಸ್ವಲ್ಪ ಅವರಿಗೆ ವರ್ಕ್ ಪ್ರೆಷರ್ ಇರ್ಬೋದು, ಇಲ್ಲ ನಿಮ್ಮ ಎನರ್ಜಿ ಇದಾಗಿರುತ್ತೆ. ಲೈಕ್ ಅಗ್ರೆಸಿವ್ ಎನರ್ಜಿ ತುಂಬ ಫಸ್ಟಲ್ಲೇ ಕಾಣಿಸ್ಕೋತಿದೆ. ಓಕೆ, 7 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ನಿಮಗೆ ಬ್ಲಾಕ್ ಮಾಡೋ ಚಾನ್ಸಸ್ ಕೂಡ ಇರಬಹುದು. ಅವ್ರನ್ನ ತುಂಬ ಕಾಲ್ ಮಾಡಿ ಇರಿಟೇಟ್ ಮಾಡಬೇಡಿ, ಇದೆಲ್ಲ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನಾನು ನಿಮಗೆ ರೀಡಿಂಗ್ ಅಡ್ವಾನ್ಸಾಗಿ ಕೊಡ್ತಿರೋದು, ಸೊ ದಟ್ ಯು ಕ್ಯಾನ್ ಸ್ಟಾಪ್ ಅಂತ ಅಷ್ಟೇ. ಓಕೆನಾ? ಆಮೇಲೆ ಇಲ್ಲಿ ಇನ್ನೊಂದು ಏನು ಎನರ್ಜಿ ಇದೆ ಅಂದರೆ ನಿಮ್ಮ ಪರ್ಸನ್ ಬೇರೆಯವ್ರದ್ದು ವರ್ಕ್ ಎಲ್ಲ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಲೈಕ್ ತುಂಬ ಪ್ರೆಷರ್ ವರ್ಕಿಂದಿದೆ. ಆಮೇಲೆ ತುಂಬ ಟೈಮಿಂದ ವರ್ಕ್ ಎಲ್ಲ ಲೈಕ್ ಪಾಸ್ ಮಾಡಿದ್ರು, ಸಡನ್ನಾಗಿ ವರ್ಕ್ ತಗೋತಿದ್ದಾರೆ ಅಂತ ಅವ್ರದ್ದೇ ಮಿಸ್ಟೇಕ್ಸ್ ಇದೆ ಇಲ್ಲಿ. ಹಾಗಾಗಿ ಇಲ್ಲಿ ಅವ್ರು ತುಂಬ ಅವ್ರಿಗೆ ಸಿಟ್ ಬರೋ ಥರ ಒಂದು ಫೀಲ್ ಆಗ್ಬೋದು. ಆಮೇಲೆ ಎಲ್ಲ ಕೋಪನ ಅವ್ರು ನಿಮ್ಮ ಮೇಲೆ ಹಾಕೋ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ ಅಂತಲ್ಲಿ. ಇಲ್ಲ ಆಲ್ರೆಡಿ ದಿಸ್ ಎನರ್ಜಿ ಸ್ಟಾರ್ಟ್ ಆಗಿರ್ಬೋದು. ಆಮೇಲೆ 2 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಆಗಿರೋದ್ರಿಂದ ನೀವು ನಿಮ್ಮ ಪರ್ಸನ್ ಮೇಲೆ ಡೌಟ್ ಗಿಟ್ಬೇಡಕ್ಕೆ ಹೋಗಬೇಡಿ. ನಿಮ್ಮ ವರ್ಕ್ನ ನೀವು ನೋಡ್ಕೊಳ್ಳಿ. ಡೆಫಿನೆಟ್ಲಿ ಆ ಥರ ಏನೂ ಇಲ್ಲ ಇಲ್ಲಿ. ಥರ್ಡ್ ಪಾರ್ಟಿ ಎನರ್ಜಿ ಆ್ಯಂಡ್ ಆಲ್ ಆ ಥರ ಕಾಣಿಸ್ತಿಲ್ಲ. ಆಮೇಲೆ 2 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಏನೋ ಒಂದು ಚೂಸ್ ಮಾಡಬೇಕಾಗುತ್ತೆ. 2 ಪರ್ಸನ್ಸ್ ಇರ್ಬೋದು, 2 ಆಪ್ಷನ್ಸ್ ಇರ್ಬೋದು, ಆರ್ 2 ಎನಿಥಿಂಗ್. ಇಲ್ಲಿ ಒಂದು 2 ಆಪ್ಷನ್ಸ್ ಇದೆ ನಿಮ್ಮ ಪರ್ಸನ್ಗೆ. ಬಟ್ ಡೆಫಿನೆಟ್ಲಿ ಅವ್ರು ನಿಮ್ಮನ್ನೇ ಚೂಸ್ ಮಾಡ್ತಾರೆ ಅಂತ ಹೇಳೋದು. ಬೇರೆ ಕಡೆ ಅವ್ರ ಕಣ್ಣೂ ಆಗ್ತಿಲ್ಲ, ಅಷ್ಟು ಹಾನೆಸ್ಟ್ ಪರ್ಸನ್ ಇರು. ವರ್ಕಿಗೆ ಮಾತ್ರ ಸಖತ್ತಾಗಿದೆ. ಆಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಇವ್ರ ಮೇಲೆ ಅಂತಲೂ ಹೇಳ್ಬೋದು. ಕ್ವೀನ್ ಆಫ್ ಥಾಟ್ಸ್ ಇರೋದ್ರಿಂದ ಕೆಲವೊಬ್ರು ಇಲ್ಲಿ ತುಂಬ ಆ್ಯಕ್ಟಿವ್ ಇರ್ತೀರಾ ನಿಮ್ಮ ವರ್ಕಲ್ಲಿ. ಸ್ಪೆಷಲಿ ನೀವು ಒಬ್ಬ ಫೀಮೇಲ್ ಆಗಿದ್ರೆ ತುಂಬ ಆ್ಯಕ್ಟಿವ್ ಇರ್ತೀರಾ ನಿಮ್ಮ ವರ್ಕಲ್ಲಿ. ಆಮೇಲೆ ಎಲ್ಲ ಕೆಲಸವನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊತೀರಾ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ಗೂ ಕೂಡ ನೀವು ಸ್ವಲ್ಪ ಗೈಡೆನ್ಸ್ ಕೊಡ್ತೀರಾ ಅಂತಲೂ ಹೇಳ್ಬೋದು ಇಲ್ಲಿ. ಆಮೇಲೆ ಮ್ಯಾಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಬಿ ಲುಕಿಂಗ್ ವೆರಿ ಅಟ್ರಾಕ್ಟಿವ್ ಅಂತ ಹೇಳ್ಬೋದು ಈ ಮಂತಲ್ಲಿ. ಆಮೇಲೆ ತುಂಬ ಪ್ರೆಷರ್ ಇರುತ್ತೆ ವರ್ಕಿಂದು. ಆಲ್ರೆಡಿ ಆ್ಯಸ್ ಐ ಸೆಡ್ ತುಂಬ ಪ್ರೆಷರ್ ಇರುತ್ತೆ. ಆಮೇಲೆ ನೀವೇನೋ ಸಕ್ಸಸ್ನ ಕೂಡ ನೋಡ್ತೀರಾ ಅಂತ ಹೇಳ್ಬೋದು. ಆಮೇಲೆ ಒಂಥರ ಮ್ಯಾಜಿಕ್ ಇರುತ್ತೆ ಈ ಮಂತಲ್ಲಿ. ಈ ಹೋಲ್ ಮಂತ್ ಮ್ಯಾಜಿಷಿಯನ್ ಕಾರ್ಡ್ ಒಂದು ರೀಡಿಂಗಲ್ಲಿ ಬಂದರೆ ಡೆಫಿನೆಟ್ಲಿ ನಾನು ಈ ಒಂದು ಸೆಂಟೆನ್ಸ್ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದ್ಯಾಟ್ ಈ ಮಂತ್ ಫುಲ್ ನಿಮಗೆ ಒಂಥರ ಮ್ಯಾಜಿಕ್ ವೇ ಅಲ್ಲಿ ಹೋಗುತ್ತೆ. ಇಲ್ಲ ತುಂಬ ಫಾಸ್ಟಾಗಿ ಹೋಗುತ್ತೆ. ಇಟ್ಸ್ ಲೈಕ್ ಯಾರೋ ಮ್ಯಾಜಿಕ್ ಮಾಡ್ತಿದ್ದಾರೇನೋ ಆ ಥರ ಫೀಲ್ ಆಗಿರ್ಬೋದು. ಆಮೇಲೆ ಎವ್ರಿಥಿಂಗ್ ಇನ್ಕ್ಲೂಡ್ಸ್ ಅಂತ ಹೇಳ್ತೀನಿ ಇಲ್ಲಿ. ಅಂದರೆ ನಿಮ್ಮ ಹಣ ಬಗ್ಗೆ ಇರಲಿ, ನಿಮ್ಮ ಫೀಲಿಂಗ್ಸ್ ಬಗ್ಗೆ ಇರಲಿ, ನೀವೇನೇನು ಡಿಸಿಷನ್ಸ್ ತಗೋತೀರಾ ಇರಲಿ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅದನ್ನು ಸಾರ್ಟ್ ಔಟ್ ಮಾಡೋದಿರಲಿ, ಎವ್ರಿಥಿಂಗ್ ವಿಲ್ ಬಿ ಇನ್ ಯುವರ್ ಕಂಟ್ರೋಲ್. ಈ ಮಂತಲ್ಲಿ ಮಾತ್ರ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಡೆಕೋರೇಟಿವ್ ಏನೋ ಮನೇನ ತುಂಬ ಡೆಕೋರೇಟಿವ್ ಮಾಡ್ತಿದ್ದೀರಾ ಅನ್ಬೋದು. ದೇರ್ ಇಸ್ ಸಮ್ ಫಂಕ್ಷನ್ ಇರ್ಬೋದು, ಇಲ್ಲ ನಿಮ್ಮ ಮನೇನ ನೀವೇ ಡೆಕೋರೇಟ್ ಮಾಡ್ಕೋತಿದ್ದೀರಾ ಅಂತಲೂ ಹೇಳ್ಬೋದು. ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ತಾ ಇದ್ದೀರಾ, ಸಮಥಿಂಗ್ ಕ್ರಿಯೇಟಿವ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಮಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆಮೇಲೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ಯಾಮಿಲಿ ಪ್ರೆಷರ್ ಇರುತ್ತೆ, ಇಲ್ಲ ಫ್ಯಾಮಿಲಿ ಮ್ಯಾನ್ ಅಂತ ಹೇಳ್ಬೋದು. ಫ್ಯಾಮಿಲಿ ನಿಮ್ಮ ಮನೇಲಿ ಏನು ಹೇಳ್ತಿದ್ದಾರೆ ಅದನ್ನು ಮಾತ್ರ ತೆಗೆದು ಹಾಕೋದಿಲ್ಲ ಈ ಪರ್ಸನ್ ಅಂತ ಹೇಳ್ಬೋದು. ಆಮೇಲೆ ಫೀಲಿಂಗ್ಸ್ನ ಸ್ವಲ್ಪ ಹೈಡ್ ಮಾಡ್ತಿದ್ದಾರೆ. ಎಷ್ಟು ಫೀಲಿಂಗ್ಸ್ ಇದ್ರೂ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಫೀಲಿಂಗ್ ಕಂಪ್ಲೀಟಾಗಿ ತೋರಿಸ್ಕೋತಿದ್ರೆ ನೀವು ಅದನ್ನು ಕಂಪ್ಲೀಟಾಗಿ ಹೈಡ್ ಮಾಡ್ತೀರಾ. ಅವ್ರ ಮುಂದೆ ನೀವು ಹೆಂಗೆ ತೋರಿಸ್ತೀರಾ ಅಂದರೆ ಲೈಕ್ ಯು ಡೋಂಟ್ ಇವನ್ ಹ್ಯಾವ್ ಫೀಲಿಂಗ್ಸ್, ಈ ಥರ ಒಂದು ಎನರ್ಜಿ ಇರುತ್ತೆ. ಬಟ್ ಡೆಫಿನೆಟ್ಲಿ ನೀವು ತುಂಬ ಒಳಗಡೆನೆ ಫೀಲ್ ಮಾಡ್ತೀರಾ ಈ ಕೈಂಡ್ ಆಫ್ ಪರ್ಸನ್ ಆಗಿರ್ಬೋದು. ದ ಸ್ಟಾರ್ ಕಾರ್ಡ್ ಇರೋದ್ರಿಂದ ಲೈಕ್ ಅಗೇನ್ ಐ ವಾಂಟ್ ಟು ಮೆನ್ಷನ್ ದ ಸೇಮ್ ಥಿಂಗ್. ಏನೋ ಮನೆಯಲ್ಲಿ ಫಂಕ್ಷನ್ ಇರ್ಬೋದು, ಕ್ಲೀನಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು. ಇಲ್ಲಾಂದರೆ ಅಗೇನ್ ಡೆಕೋರೇಟಿವ್ ಥಿಂಗ್ಸ್ ನೀವು ತೊಗೊಬರ್ತಿದ್ದೀರಾ. ಆಮೇಲೆ ಓಲ್ಡ್ ನಿಮ್ಮ ಬುಕ್ಸ್ ಇರ್ಬೋದು, ಇಲ್ಲ ಏನೋ ಒಂದು ಪಾತ್ರೆ ಇರ್ಬೋದು, ಏನೋ ಒಂದು ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್, ಏನೋ ನ್ಯೂ ಥಿಂಗ್ಸ್ ಯು ವಾಂಟ್ ಟು ಡೂ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಪೇಜ್ ಆಫ್ ವ್ಯಾಂಡ್ಸ್ ಕೂಡ ಬಂದಿದೆ. ಅಗೇನ್ ನೀವು ನ್ಯೂ ಪ್ಲೇಸಿಗೆ ಹೋಗಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡ್ತಿರ್ಬೋದು. ಲಾಂಗ್ ಬಾತ್ ತೊಗೋತಿರ್ತೀರಾ, ಲೈಕ್ ಎವ್ರಿ ಡೇ ಯು ವಾಂಟ್ ಟು ಟೇಕ್ ಬಾತ್. ಟ್ವೈಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ತಿಂಗಳಲ್ಲಿ ಮಾತ್ರ ನಿಮ್ಮ ಪರ್ಸನ್ ಇಲ್ಲ ನೀವು ಎರಡೆರಡು ಟೈಮ್ ಕೂಡ ಬಾತಿಂಗ್ ಮಾಡ್ತಿರ್ತೀರಾ ಅಂತ ಹೇಳ್ಬೋದು. ಆಮೇಲೆ ಡ್ರಾಯಿಂಗಲ್ಲಿ ತುಂಬ ಒಂದು ನಿಮಗೆ ಇಂಟ್ರೆಸ್ಟ್ ಬರ್ಬೋದು, ಇಲ್ಲ ನಿಮ್ಮ ಪರ್ಸನ್ನ ನೆನೆಸ್ಕೊಂಡು ಅವ್ರು ಹೇಗಿದ್ದಾರೆ ಈ ಒಂದು ಕ್ರಿಯೇಟಿವ್ ಎನರ್ಜೀಸ್ ಇಲ್ಲಿ ನೋಡ್ಬೋದು.
ಹೇಳ್ಬೋದು ನಾವು. ಆಮೇಲೆ ಸಿಂಗಿಂಗ್ ಕಡೆ ಕೆಲವೊಬ್ರು ಇಂಟ್ರೆಸ್ಟ್ ಬರ್ತಿರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಸಿಂಗಿಂಗ್ ಲೈಕ್ ಬರ್ಡ್ಸ್ ಆ್ಯಂಡ್ ಆಲ್. ಓಕೆ, ಇಲ್ಲ ಒಂದು ಹೊಸ ಸಾಂಗ್ ಕಲಿತಿದ್ದೀರಾ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡೋಕೆ, ಈ ಥರನೂ ಆಗಿರುತ್ತೆ ಕೆಲವೊಬ್ಬರಿಗೆ. ಆಮೇಲೆ ಪೇಜ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಸಮ್ ನ್ಯೂ ಪ್ಲ್ಯಾನ್ಸ್ ಅಂತ ಹೇಳ್ತೀನಿ. ಇಲ್ಲ ನ್ಯೂ ಪ್ಲೇಸಸ್ಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ. ಆಮೇಲೆ ನಿಮ್ಮ ಪರ್ಸನ್ನ ಸರ್ಪ್ರೈಸ್ ಕೊಡಬೇಕು ಅಂತಲೂ ಥಿಂಕ್ ಮಾಡ್ತಿರ್ತೀರಾ. ಇಲ್ಲಿ 6 ಆಫ್ ವ್ಯಾಂಡ್ಸ್ ಕೂಡ ಬಂದಿದೆ. ಈ ಕಾರ್ಡ್ ಒಂದು ಫೈನಲ್ ನಿಮ್ಮ ಡೆಸ್ಟಿನೇಷನ್ ಏನು, ನಿಮ್ಮ ಫ್ಯೂಚರ್ ಏನಾಗಬೇಕು ಅನ್ನೋದು ಕಂಪ್ಲೀಟಾಗಿ ಡಿಸೈಡ್ ಮಾಡ್ಕೊಳ್ಳೋದಾಗಿರುತ್ತೆ. ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀರಾ, ಬಟ್ ಈಗ ಜಸ್ಟ್ ಆ್ಯಕ್ಷನ್ ತೊಗೋಬೇಕು. ಸೊ ಸ್ಟಾಪ್. ಇವಾಗ ಇಟ್ಸ್ ಲೈಕ್ ನಿಮಗೆ ರೋಡ್ ಹೆಂಗೆ ಹೋಗಬೇಕು, ಎಲ್ಲಿ ನನ್ನ ಮನೆ ಇದೆ ಅನ್ನೋದು ಗೊತ್ತಾಗಿದೆ, ಬ್ರೇಕ್ ಹಾಕಿದ್ದೀರಾ, ಯಾವ ರೂಟಿಂದ ಹೋಗೋಣ ಅಂತ ಥಿಂಕ್ ಮಾಡ್ತಿದ್ದೀರಾ. ಆ ಥರ ಒಂದು ಎನರ್ಜಿ ಇದೆ. ಸೊ ಲವ್ ಲೈಫಲ್ಲಿ ಮಾತ್ರ ಸಖತ್ತಾಗಿ ನೀವು ಮುಂದೆ ಹೋಗ್ತೀರಾ ಈ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ತೀನಿ. 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಕೆಲವೊಬ್ಬರಿಗೆ ದುಡ್ಡು ಬಿಚ್ಚೋಕೆ ಈ ಮಂತಲ್ಲಿ ಸ್ವಲ್ಪ ಫೀಲಿಂಗ್ ಇರಬಹುದು. ಲೈಕ್ ಎಷ್ಟು ಹಣ ಆಲ್ರೆಡಿ ಸ್ಪೆಂಡ್ ಆಗಿದೆ ಆ ಥರ ಸ್ವಲ್ಪ ಫಿಯರ್ ಇರುತ್ತೆ. ಒಂದು ಫಿಯರ್ ಆಫ್ ಲೂಸಿಂಗ್ ಮನಿ, ಫಿಯರ್ ಆಫ್ ಲೂಸಿಂಗ್ ಯುವರ್ ಪರ್ಸನ್ ಆಲ್ಸೋ. ಯಾರೋ ಬೇರೆಯವ್ರ ಜೊತೆ ನಿಮ್ಮ ಪರ್ಸನ್ ಮಾತಾಡಿದ್ರೆ ನಿಮಗೆ ಅದು ಸಹಿಸ್ಕೊಳ್ಳೋಕೆ ಈ ಮಂತಲ್ಲಿ ಸ್ಪೆಷಲಿ ಆಗೋದಿಲ್ಲ. ಒಂದು ಭಯ ಇರುತ್ತೆ, ಲೈಕ್ ಎಲ್ಲಿ ಈ ಪರ್ಸನನ್ನು ಬಿಟ್ಟು ಇವ್ರ ಜೊತೆ ಹೋಗ್ಬಿಡ್ತಾರೋ ಆ ಫೀಲಿಂಗ್ನ ಬಿಡಿ. ಎಕ್ಸಾಂಪಲ್, ಈಗ ನೀವೊಂದು ಬರ್ಡ್ ತೊಗೋತೀರಾ, ಓಕೆ, ಎನಿ ಬ್ಯೂಟಿಫುಲ್ ಬರ್ಡ್, ಎನಿಥಿಂಗ್, ಆ ಬರ್ಡ್ನ ನೀವು ಗಟ್ಟಿಯಾಗಿ ಭಯ ಪಡ್ಕೊಂಡು ಎದುರಿಸ್ಕೊಂಡಿಟ್ರೆ ಅದು ನಿಮ್ಮ ಹತ್ರ ಇರಲ್ಲ. 1 ಟೈಮ್ ಚಾನ್ಸ್ ಸಿಕ್ತು ಅಂದ್ಕೊಳ್ಳಿ, ಅದು ಹಾರೋಗ್ಬಿಡುತ್ತೆ ಎಲ್ಲಾದರೂ. ಬಟ್ ಅದೇ ವರ್ಡ್ನ ನೀವು ಪ್ರೀತಿಯಾಗಿ ಕೇರ್ಫುಲ್ ಆಗಿ ಅದನ್ನು ತುಂಬ ಪ್ರೀತಿಯಿಂದ ಇಟ್ಕೊಂಡ್ರೆ, ಅದಕ್ಕೆ ನೀವು ದಾರಿ ಬಿಟ್ಕೊಟ್ರು ಅದು ಎಲ್ಲೂ ಹೋಗೋದಿಲ್ಲ, ಅದಲ್ಲೇ ಇರುತ್ತೆ. ಬಿಕಾಸ್ ಇಟ್ ಫೀಲಿಂಗ್ ಸೇಫ್ ದೇರ್, ಅಲ್ಲಿ ಸೇಫ್ ಫೀಲ್ ಆಗ್ತಿರುತ್ತೆ ಅಲ್ವಾ. ಈ ಮಾತನ್ನ ನೆನ್ಪಿಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗಿರ್ಬೋದು. ಆಮೇಲೆ ಡೆವಿಲ್ ಕಾರ್ಡ್ ಇರೋದ್ರಿಂದ ಕೆಲವೊಬ್ಬರಿಗೆ ಈಗೋ ಪ್ರಾಬ್ಲಮ್ ಇರ್ಬೋದು ರಿಲೇಷನ್ಶಿಪ್ಪಲ್ಲಿ. ಲೈಕ್ ನಾನು ಹೇಳಿದ್ದೆ ಸರಿಯಾಗಿರುತ್ತೆ, ನೀವು ಹೇಳೋದೇನೂ ಇಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದು, ಈ ಥರ ಎಲ್ಲ. ಆಮೇಲೆ ತುಂಬ ಫಿಸಿಕಲ್, ನೀವು ಇಂಟಿಮೇಟ್ ಕನೆಕ್ಷನಲ್ಲಿ ಹೋಗ್ತಿದ್ದೀರಾ ಅಂತ ಹೇಳ್ಬೋದು. ಕೆಲವೊಬ್ರು ಇಲ್ಲಿ ಅಗೇನ್ ಮೆಜಿಷಿಯನ್ ಜೊತೆ ಇಲ್ಲಿ ಡೆವಿಲ್ ಬಂದಿರೋದ್ರಿಂದ ಕೆಲವೊಬ್ಬರಿಗೆ ಯಾರೋ ನಿಮ್ಮ ಲವ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂಥೇಳಿ ಈ ವಶೀಕರಣ, ಜಾದೂ ಮಂತ್ರ ಏನೋ ಇದೆಲ್ಲ ಇರುತ್ತೆ. ಆ್ಯಕ್ಚುಲಿ ಕೆಲವೊಬ್ರು ನಂಬೋದಿಲ್ಲ ಮೇ ಬಿ, ಬಟ್ ಈ ಒಂದು ಎನರ್ಜಿಯಲ್ಲಿ ಇರೋದ್ರಿಂದ ನಾನು ಹೇಳ್ತಿದ್ದೀನಿ. ಈ ಥರ ಎಲ್ಲ ಒಂದು ರಾಂಗ್ ವೇಸಲ್ಲಿ ಹೋಗೋದು ಟ್ರೈ ಮಾಡ್ತೀರಾ ಅಂತ ಹೇಳ್ತೀನಿ. ಈ ಥರ ಎಲ್ಲ ಮಾಡಬೇಡಿ, ಇದು ನಿಮಗೆ ಆಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್ಸ್. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ದೇ ಆರ್ ವರ್ಕಿಂಗ್ ಹಾರ್ಡ್ ಅಂತ ಹೇಳ್ಬೋದು, ಡೇ ನೈಟ್ ವರ್ಕಿಂಗ್ ಅಂತ ಹೇಳ್ಬೋದು. ಆಮೇಲೆ ಸ್ವಲ್ಪ ಮನಿ ಇಶ್ಯೂ ಇದೆ ಅಂತ ಹೇಳ್ಬೋದು ಅವರಿಗೆ. ಹಾಗಾಗಿ ಫ್ಯಾಮಿಲಿಯಲ್ಲೂ ಪ್ರಾಬ್ಲಮ್ಸ್ ಇದೆ, ಏನೇನೋ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವರಿಗೆ. ಸೊ ನಿಮಗೆ ಸ್ವಲ್ಪ ಟೈಮ್ ಕೊಡೋದು ಕಮ್ಮಿ ಆಗ್ಬೋದು ಈ ಮಂತಲ್ಲಿ. ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸ್ವಲ್ಪ ಈ ಮಂತ್ನ ನೀವು ಫಾಲೋ ಅಪ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಈಗ ನಾನು ನಿಮಗೆ ಒಂದು ಏಂಜಲ್ ಮೆಸೇಜ್ನ ಕೊಟ್ಬಿಡ್ತೀನಿ. ಮೆಸೇಜ್ ಇಸ್ ಪೀಸ್ಫುಲ್ ರೆಸೊಲ್ಯೂಷನ್. ಓಕೆ, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಇರಲಿ, ಸದ್ಯಕ್ಕೆ ಈ ಕಂಡೀಷನ್ ಹೇಗಾದರೂ ಇರಲಿ, ಮಂತಲ್ಲಿ ಮಾತ್ರ ನಿಮಗೆ ತುಂಬ ಶಾಂತಿ ಸಿಗುತ್ತೆ. ನೀವೇನೋ ಒಂದು ಪ್ಲ್ಯಾನ್ ಮಾಡ್ತಿರ್ತೀರಾ, ಇಲ್ಲ ಒಂದು ಡಿಸಿಷನ್ ತೊಗೊಳೋದ್ರಲ್ಲಿದ್ದೀರಾ, ಕನ್ಫ್ಯೂಸ್ಡ್ ಇದ್ದೀರಾ ಅಂದರೆ ಆ ಎಲ್ಲ ಥಿಂಗ್ಸ್ಗಳೂ ಈಸಿಯಾಗಿ ಫ್ಲೋ ಅಲ್ಲಿ ಹೋಗುತ್ತೆ. ಸೊ ಟೆನ್ಷನ್ ಮಾಡ್ಕೋಬೇಡಿ ಅಂತಲೇ ಈ ಮೆಸೇಜ್ ಬಂತು.